Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ವಾಲ್ಮೀಕಿ ನಿಗಮದ ಅಧಿಕಾರಿ ಸಾವನ್ನಪ್ಪಿರುವ ಘಟನೆ ಅಂದರೆ ಆತ್ಮಹತ್ಯೆ ಮಾಡಿಕೊಂಡಿರುವಂಥ ಘಟನೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜಕೀಯ ನಾಯಕರುಗಳು ಒಬ್ಬರಾದ್ಮೇಲೆ ಅವ್ರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಚಂದ್ರಶೇಖರನ್ ಅವರ ಮನೆಗೆ ಇವತ್ತು ವಿಜಯೇಂದ್ರ ಭೇಟಿ ಕೊಡ್ತಾರೆ. ಚಂದ್ರಶೇಖರನ್ ಅವರ ನಿವಾಸಕ್ಕೆ ವಿಜಯೇಂದ್ರ ಭೇಟಿ ಕೊಡೋದು ಈಗಾಗಲೇ ಬಿಜೆಪಿಗೆ ಇದು ಪ್ರಮುಖವಾಗಿರುವಂಥ ಅಸ್ತ್ರ. ರಾಜ್ಯ ಬಿಜೆಪಿ ಇದನ್ನೇ ಇಟ್ಕೊಂಡು ದೊಡ್ಡ ಮಟ್ಟದ ಹೋರಾಟಕ್ಕೆ ಸಜ್ಜಾಗಿದೆ. ಕಳೆದೆರಡು ದಿನಗಳಿಂದ ಈಗ ಸಿಐಡಿ ತನಿಖೆ ನಡೀತಾ ಇದೆ. ಏನಿದು ಎತ್ತ, ಯಾಕಂದರೆ ಅವ್ರು ಬರೆದಿರುವಂಥ ಡೆತ್ ನೋಟ್ ಇದೆಯಲ್ಲ, ಡೆತ್ ನೋಟ್ನಲ್ಲಿ ಎಲ್ಲವೂ ಕೂಡ ಇದೆ. ಎಷ್ಟು ಕೋಟಿ, ಏನು ಎತ್ತ, 24ನೇ ತಾರೀಕು ಎಷ್ಟು ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಕೋಟಿ, 26ನೇ ತಾರೀಕು ಎಷ್ಟು ಕೋಟಿ, ಜೊತೆಗೆ ಈ ಮಾರ್ಚ್ 21ಕ್ಕೆ ಎಷ್ಟು ಕೋಟಿ, ಏನು ಎತ್ತ, 80ರಿಂದ 85 ಕೋಟಿ ರೂಪಾಯಿ ನಿಯಮ ಬಾಹಿರವಾಗಿ ಲೂಟಿ ಮಾಡಿದ್ದಾರೆ ಅಂತ. ನನ್ನ ತಪ್ಪೇನಪ್ಪ ಅಂತಂತಂದರೆ ಒತ್ತಡದಲ್ಲಿ ಸಿಕ್ಕಾಕೊಂಡು ಸದರಿ ಖಾತೆಯ ಚೆಕ್ ಪುಸ್ತಕನ ವಾಪಸ್ ಪಡೆದಿರೋದು ಮತ್ತು ಕ್ಯಾಶ್ ಪುಸ್ತಕದ್ದು ಅದೇ ನನ್ನ ತಪ್ಪಾಗಿರೋದು. ಈ ರೀತಿ ಚಂದ್ರಶೇಖರನ್ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಸಾವನ್ನಪ್ಪಿದ್ದಾರೆ. ಅದೀಗ ದೊಡ್ಡ ಮಟ್ಟದ ಸದ್ದಾಗ್ತಾ ಇದೆ. ಬಿ ಜೆ ಪಿಗೆ ಅದು ಪ್ರಮುಖವಾದಂಥ ಅಸ್ತ್ರ. ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಬಿ ಜೆ ಪಿ ಆಗ್ರಹಿಸ್ತಾ ಇದೆ. ರಾಜೀನಾಮೆಗೆ ಆಗ್ರಹಿಸಿ ಬಿ ಜೆ ಪಿ ಮತ್ತು JDS ಪ್ರತಿಭಟನೆಗಳನ್ನು ಮಾಡ್ತಾನೇ ಇವೆ. ಇನ್ನು ಇದೆಲ್ಲದರ ನಡುವೆ ಚಂದ್ರಶೇಖರನ್ ಮನೆಗೆ ಇವತ್ತು ಭೇಟಿ ಕೊಡ್ತಾರೆ ವಿಜಯೇಂದ್ರ. ಭೇಟಿ ಕೊಟ್ಟು ಅವರ ಪತ್ನಿಗೆ ಸಾಂತ್ವನ ಹೇಳ್ತಾರೆ, ಅವರ ಕುಟುಂಬಕ್ಕೆ ಧೈರ್ಯ ಹೇಳ್ತಾರೆ BY ವಿಜಯೇಂದ್ರ. ಬಂದಾದ ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಮುಜುಗರಗಳು ಖಚಿತ ಗ್ಯಾರಂಟಿ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಎಲ್ಲ ರೀತಿಯ ಪ್ಲಾನ್ ಮಾಡಿಕೊಂಡಿದೆ. ಅಲ್ಲಲ್ಲಿ ಪ್ರತಿಭಟನೆಗಳು, ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಪ್ರತಿಭಟನೆಗಳಾಗ್ತಾ ಇವೆ. ಇದೆಲ್ಲದರ ಜೊತೆಗೆ ಏನು ಅಂದರೆ ಮಹಿಳಾ ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇವೆ, ಧರಣಿ ಮಾಡ್ತಾ ಇವೆ. ಮಹಿಳಾ ಸಂಘಟನೆಗಳ ಜೊತೆಗೆ ಬೇರೆ ಬೇರೆ ಸಂಘಟನೆಗಳು ಕೂಡ ಸೇರಿಕೊಂಡಿವೆ. ಬೆಳಗ್ಗೆ 11 ಗಂಟೆಗೆ ಶುರುವಾಗುತ್ತೆ ಪ್ರತಿಭಟನಾ ಮೆರವಣಿಗೆ. ಹೇಮಾವತಿ ಪ್ರತಿಮೆಯಿಂದ DC ಕಚೇರಿವರೆಗೂ ಕೂಡ ಮೆರವಣಿಗೆ ಮಾಡ್ತವೆ ಸಂಘಟನೆಗಳು. ನಂತರ ಹಾಸನದ DC ಕಚೇರಿ ಬಳಿ ಬೃಹತ್ ಬಹಿರಂಗ ಸಭೆ. ಪ್ರಜ್ವಲ್ ಬಂಧಿಸಿ, ಈ ಮುಖಾಂತರ ಸಂತ್ರಸ್ತ ಮಹಿಳೆಯರ ಘನತೆಯನ್ನು ರಕ್ಷಣೆ ಮಾಡಿ. ಇನ್ನು ಪೆನ್ ಡ್ರೈವ್ ಹಂಚಿದವ್ರನ್ನೂ ಕೂಡ ಸುಮ್ಮನೆ ಬಿಡಬೇಡಿ. ಇವೆಲ್ಲ ಕ್ರಮಗಳಿಗೆ ಆಗ್ರಹಿಸಿ ಪ್ರತಿಭಟನೆ ನಾವು ನೋಡ್ತಾ ಇದ್ದೀವಿ. ಬಂಧನಕ್ಕೆ ಆಗ್ರಹಿಸಿ ಪ್ರತಿಭಟನೆ, ಮುಜುಗರಗಳ ಮೇಲೆ ಮುಜುಗರ, ಕಟ್ಟಿಟ್ಟ ಬುತ್ತಿ. ಪ್ರತಿಮೆಯಿಂದ DC ಕಚೇರಿಯವರೆಗೂ ಕೂಡ ಪ್ರತಿಭಟನೆ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮುಖಾಂತರ DC ಅವರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸ್ತಾರೆ. ಬಹುಶಃ ಬೇರೆ ಬೇರೆ ಕಡೆಗೂ ಕೂಡ ಈ ಮುಖಾಂತರ ಪ್ರತಿಭಟನೆಗಳು ಶುರುವಾದರೆ ಆಶ್ಚರ್ಯ ಇಲ್ಲ. ಜೊತೆಗೆ ಏನಂದರೆ ಇವರೇನೋ ಅವ್ರನ್ನ ಬಂಧಿಸಿ ಅಂತ ಹೇಳ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಬಂಧಿಸ್ತಾನೆ, ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ? ಏನು ಸನ್ಮಾನ ಮಾಡಿ ಕರ್ಕೊಂಬರಕ್ಕೆ ಸಾಧ್ಯನಾ? ಬಂಧನ ಗ್ಯಾರಂಟಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.